ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇನ್ನೇನು ಅತಿ ಶೀಘ್ರದಲ್ಲಿ ಶುರು ಆಗಲಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಎರಡು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳು ಬಂದಿವೆ. ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೆ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಒಂದು ಇಬ್ಬರು ಜನ ಕಂಟೆಸ್ಟೆಂಟ್ ಗಳನ್ನು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ತಂಡ ಕಾಂಟ್ಯಾಕ್ಟ್ ಮಾಡಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಕೇವಲ ಕಾಂಟ್ಯಾಕ್ಟ್ ಮಾಡಿದೆ, ಇವರು ಕನ್ಫರ್ಮ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅನ್ನುವಂತ ನ್ಯೂಸ್ಗಳು ಇಲ್ಲಿ ಕೂಡ ಬಂದಿಲ್ಲ. ಕೇವಲ ಕಾಂಟ್ಯಾಕ್ಟ್ ಮಾಡಿರುವಂತ ಇಬ್ಬರು ಸ್ಪರ್ಧಿಗಳು ಯಾರು ಅಂತ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೆಯದಾಗಿರುವಂತಹ ಸ್ಪರ್ಧಿ ಯಾರಪ್ಪ ಅಂದ್ರೆ ಸ್ಪಂದನಾ ಸೋಮನ್ ಅಂತಾನೆ ಹೇಳ್ಬೋದು. ಇವರು ಕೂಡ ಒಬ್ಬ ಫೇಮಸ್ ನಟಿ, ಅದರಲ್ಲಿ ಕೂಡ ಸೀರಿಯಲ್ ನಟಿ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕರಿಮನಿ ಅನ್ನುವಂತಹ ಒಂದು ಸೀರಿಯಲ್ ಇತ್ತೀಚೆಗೆ ಮುಕ್ತಾಯಗೊಂಡಿತ್ತು. ಆ ಒಂದು ಸೀರಿಯಲ್ ನ ನಟಿಯಾಗಿದ್ದರು. ಈಗ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ನಮ್ಮ BBK ಟೀಮ್ ಏನಿದೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ. ಇವರು ಕನ್ಫರ್ಮ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಅನ್ನುವಂತಹ ಯಾವುದೇ ಮಾಹಿತಿ ಇಲ್ಲ, ಆದ್ರೆ ಕಾಂಟ್ಯಾಕ್ಟ್ ಮಾಡಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇನ್ನು ಎರಡನೆಯ ಸ್ಪರ್ಧಿ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇವರ ಹೆಸರು ಸ್ಮಿತಾ ರಂಗನಾಥ್ ಅಂತಾನೆ ಹೇಳ್ಬೋದು. ರಿಪಬ್ಲಿಕ್ ಟಿವಿಯ ಒಂದು ನ್ಯೂಸ್ ಆಂಕರ್ ಅಂತಾನೆ ಹೇಳ್ಬೋದು. ಇವರು ಕೂಡ ಇತ್ತೀಚೆಗೆ ಒಂದು ರೀತಿಯಾಗಿ ಟ್ರೆಂಡ್ ಕೂಡ ಆಗ್ತಾ ಇದ್ದಾರೆ. ತುಂಬಾನೇ ಒಳ್ಳೆ ನ್ಯೂಸ್ ಆಂಕರ್ ಅಂತಾನೆ ಹೇಳ್ಬೋದು. ಇವರನ್ನು ಕೂಡ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಏನ್ ಟೀಮ್ ಇದೆ ಅವರು ಇವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದೆ ಅನ್ನುವಂತ ಮಾಹಿತಿ ಬಂದಿದೆ. ಒಂದು ಸ್ಪಂದನಾ ಸೋಮನ್ ಆಗಿರ್ಬೋದು, ಎರಡನೇದಾಗಿರುವಂತಹ ಸ್ಮಿತಾ ರಂಗನಾಥ್, ಇವರಿಬ್ಬರ ಪೈಕಿ ಇಬ್ಬರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದೆ. ಆದ್ರೆ ಇಬ್ಬರು ಕೂಡ ಕನ್ಫರ್ಮ್ ಆಗಿ ಸೆಲೆಕ್ಟ್ ಆಗ್ತಾರೆ ಅನ್ನುವಂತ ನ್ಯೂಸ್ ಎಲ್ಲಿ ಕೂಡ ಇಲ್ಲ, ಕೇವಲ ರೂಮರ್ಸ್ ಅಂತಾನೆ ಹೇಳ್ಬೋದು. ಇವರಿಬ್ಬರು ಕೂಡ ಸೀಸನ್ 12ಕ್ಕೆ ಹೋದ್ರೆ ತುಂಬಾನೇ ಚೆನ್ನಾಗಿರ್ತದೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಇನ್ನೇನು ಕೇವಲ ಒಂದು 35ರಿಂದ 40 ದಿನದ ಒಳಗೆ ಶುರುವಾಗಲಿದೆ. ಅದಕ್ಕೋಸ್ಕರ ಒಂದು 3 ಸೀರಿಯಲ್ಗಳು ನಮ್ಮ ಈಗ ಸದ್ಯ ಪ್ರೆಸೆಂಟ್ ಅಲ್ಲಿ ಇರುವಂತಹ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ 3 ಸೀರಿಯಲ್ಗಳು ಮುಕ್ತಾಯಗೊಳ್ಳಬೇಕು. ಅದರಲ್ಲಿ 3 ಸೀರಿಯಲ್ಗಳು ಯಾವುವು ಮುಕ್ತಾಯಗೊಳ್ಳಬೇಕು ಅನ್ನುವಂತಹ ನ್ಯೂಸ್ಗಳು ಬರ್ತಾ ಇವೆ. ಅದರಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಯಾವುದು TRP ಕಡಿಮೆ ಇರುತ್ತದಲ್ಲೋ ಅದನ್ನು ನಮ್ಮ ಬಿಗ್ ಬಾಸ್ ಸಲುವಾಗಿ ಮುಗಿಸ್ತಾರೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಬಂದಿರುವಂತಹ ಮಾಹಿತಿ ಪ್ರಕಾರ ಒಂದು 3 ಸೀರಿಯಲ್ಗಳು ಮುಕ್ತಾಯಗೊಳ್ಳುವಂತಹ ಹಂತಕ್ಕೆ ಬಂದಿವೆ. ಅದರಲ್ಲಿ ಮೊದಲನೇದಾಗಿರುವಂತಹ ನೋಡ್ತಾ ಹೋಗೋದಾದ್ರೆ ಅತಿ ಕಡಿಮೆ TRP ಬರುತ್ತಿರುವಂತಹ ದೃಷ್ಟಿ ಬಟ್ಟು ಅನ್ನುವಂತಹ ಸೀರಿಯಲ್ ಅಂತಾನೆ ಹೇಳ್ಬೋದು. ಈ ಒಂದು ಸೀರಿಯಲ್ ಮುಕ್ತಾಯಗೊಂಡರೆ ಇದರಲ್ಲಿರುವಂತಹ ಒಬ್ಬ ಆಕ್ಟರ್ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೂ ಬರ್ತಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಒಂದು ದೃಷ್ಟಿ ಬಟ್ಟು. ಇನ್ನು ಎರಡನೇದಾಗಿರುವಂತಹ ಸೀರಿಯಲ್ ಯಾವ್ದಪ್ಪ ಅಂದ್ರೆ ಅದು ಯಜಮಾನ್ ಅಂತಾನೆ ಹೇಳ್ಬೋದು. ಯಜಮಾನು ಕೂಡ ನಮ್ಮ ಸೀಸನ್ 11 ಮುಗಿದ ಮೇಲೆ ಶುರುವಾಗಿತ್ತು. ಅದರಲ್ಲೂ ಕೂಡ ಅದರ TRP ಕೂಡ ಅತಿ ಕಡಿಮೆ ಬರ್ತಾ ಇದೆ. ಇನ್ನು ಮೂರನೇದಾಗಿರುವಂತಹ ಸೀರಿಯಲ್ ರಾಮಾಚಾರಿ ಅಂತಾನೆ ಹೇಳ್ಬೋದು. ರಾಮಾಚಾರಿ ಕೂಡ ಅತಿ ಕಡಿಮೆ ಒಂದು TRP ಬರ್ತಾ ಇರೋದ್ರಿಂದ ಅದರನ್ನು ಕೂಡ ಇದು ಆಲ್ಮೋಸ್ಟ್ ಆಲ್ 3ರಿಂದ 4 ವರ್ಷ ಆಗ್ತಾ ಬಂತು. ಬಹಳಷ್ಟು ಹಳೆಯ ಸೀರಿಯಲ್ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಇದನ್ನು ಕೂಡ ಮುಗಿಸುವಂತ ಸಾಧ್ಯತೆ ಇದೆ. ಇದರಲ್ಲಿ ಕೂಡ ಮುಗಿಸಿದ್ರೆ ಇದರಲ್ಲೂ ಕೂಡ ಒಬ್ಬರು ನಟ ಅಥವಾ ನಟಿ ಮೇನ್ ಲೀಡ್ ಇದ್ದಾರಲ್ವಾ ಅವರಲ್ಲಿ ಯಾರಾದ್ರೂ ಒಬ್ಬರು ಬರುವಂತ ಸಾಧ್ಯತೆ ಇದೆ. ಅಕಸ್ಮಾತ್ ಇದನ್ನು ಹೊರತುಪಡಿಸಿದ್ರೆ ನಿನಗಾಗಿ ಸೀರಿಯಲ್ ಕೂಡ ಮುಗಿಯುವಂತ ಸಾಧ್ಯತೆ ಇದೆ. ಒಂದು ದೃಷ್ಟಿ ಬಟ್ಟು ಆಗಿರ್ಬೋದು, ಎರಡನೇದಾಗಿರುವಂತಹ ಸೀರಿಯಲ್ ಯಜಮಾನ ಆಗಿರ್ಬೋದು, 3 ರಾಮಾಚಾರಿ, 4 ನಿನಗಾಗಿ. ಈ 4 ಸೀರಿಯಲ್ಗಳ ಪೈಕಿ 3 ಸೀರಿಯಲ್ ಮುಕ್ತಾಯಗೊಳ್ಳುವಂತ ಹಂತದಲ್ಲಿದೆ. ಆಲ್ಮೋಸ್ಟ್ ಆಲ್ ದೃಷ್ಟಿ ಬಟ್ಟು ಮತ್ತು ರಾಮಾಚಾರಿ ಕನ್ಫರ್ಮ್ ಆಗಿ ಮುಕ್ತಾಯಗೊಳ್ತವೆ. ನಿನಗಾಗಿ ಅಥವಾ ಯಜಮಾನ ಇವೆರಡರಲ್ಲಿ ಒಂದು ಮುಗಿಯುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಇನ್ನೇನು ಅತಿ ಶೀಘ್ರದಲ್ಲಿ ಇನ್ನೇನು 30ರಿಂದ 40 ದಿನದ ಒಳಗಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅದ್ದೂರಿಯಾಗಿ ಪ್ರಾರಂಭವಾಗಲಿದೆ. ಇನ್ನೇನು ಯಾರ್ಯಾರೆಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ನೋಡಲು ವೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ.